ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಚಂದು ಬ್ಲಾಗ್ಸ್ ಅಂತೇಳಿ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಎಲ್ಲ ಪೂಜೆ ಎಲ್ಲ ಮುಗಿಸಿ ಟೈಮ್ ಕೂಡ ಆಗೋಯಿತು ಫ್ರೆಂಡ್ಸ್. ಅಷ್ಟೊತ್ತು ಮಾಡೋದಕ್ಕೆ ಕೊರಿಯರ್ ಅದು ಇದು ಬರ್ತಾನೆ ಇತ್ತಲ್ವ, ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಎಲ್ಲ ಮುಗಿಸಿ ಈಗ ಅಮ್ಮಗೆ ನೋಡಿ ಹೂವು ಎಲ್ಲ ಈ ಥರ ಮುಗಿಸಿದ್ದೀನಿ. ಜುಟ್ಟಲ್ಲಿ ನಿಲ್ತಾನೆ ಇರಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಈ ಥರ ಮಾಡಿಬಿಟ್ಟೆ. ಚೆನ್ನಾಗಿದೆಯಾ ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ಸ್ವಲ್ಪ ಟೈಮ್ ಆಗೋಗಿದೆ, ಇದ್ರೂ ಪರವಾಗಿಲ್ಲ, ಬಿಲೇಟೆಡ್ ವಿಶೇಷನ ತಿಳಿಸಿ ಯಾರಿಗೆಲ್ಲ ಈ ವಿಡಿಯೋ ರೀಚ್ ಆಗುತ್ತೆ. ಹಾಗಾಗಿ ಅವರೆಲ್ಲ ವಿಶ್ ಮಾಡಿ. ಪೂಜೆ ಮಾಡಿದ್ದೀನಿ, ಪೂಜೆ ಎಲ್ಲ ಮುಗಿಸಿ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಇವರು ಸ್ವಲ್ಪ ಎದ್ದ ಮೇಲೆ ನಾನು ಮಕ್ಕಳು ಕೂಡ ಎದ್ಬಿಟ್ರಲ್ವ, ಮತ್ತು ವೀಡಿಯೋನ ಎಂಡ್ ಮಾಡಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಸರಿ ಬೀಗ ಎಲ್ಲ ಹಾಕ್ಕೊಂಡು ಹಿಂಗೇನು ಬೇಗ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ ಇಬ್ಬರನ್ನು. ಅದಾದಮೇಲೆ ನೋಡಿ ಶಾಪಲ್ಲಿರೋದ್ರಿಂದ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾಯಿರುತ್ತೆ ಫ್ರೆಂಡ್ಸ್. ನೈಟು ಹೋದರೆ ನನ್ನ ಫುಲ್ ಡೇ ವ್ಲಾಗನ್ನು ಮಾಡ್ತೀನಿ ಫ್ರೆಂಡ್ಸ್, ಆವಾಗ ನಿಮಗೆ ಅರ್ಥ ಆಗುತ್ತೆ. ಏನು ಮಾಡೋಕ್ಕಾಗಲ್ವ, ಇದು ಲೈಫ್ ಹೇಗಿರುತ್ತೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋಗೋದನ್ನು ಕಲಿಬೇಕು. ಯಾವಾಗಾಗತ್ತೆ ಆವಾಗ ಬ್ಯಾಕ್ ಟು ಬ್ಯಾಕ್ ಹಾಕ್ತೀನಿ. ನಿಮಗೆ ಸಾಧ್ಯವಾದಾಗ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ದೇವಸ್ಥಾನಕ್ಕೆ ಹೊರಟ್ನಲ್ವ ಫ್ರೆಂಡ್ಸ್, ಕತ್ಲೆ ಫುಲ್ಲು. ದೇವಸ್ಥಾನ ಕೂಡ ಓಪನ್ ಆಗಿರಲಿಲ್ಲ, ಬಟ್ ಓಪನ್ ಇರಬೇಕಿತ್ತು, ಬಟ್ ಓಪನ್ ಇರಲಿಲ್ಲ, ಯಾಕೋ ಗೊತ್ತಿಲ್ಲ. ಓಪನ್ ಇರಲಿಲ್ಲ ಅಂದ್ಬಿಟ್ಟು ಸರಿ ಬಂದೆ. ಜಾಮೂನೆಲ್ಲ ಮಾಡೋದನ್ನು ಕೇಕಿಂದೆಲ್ಲ ಕೇಕ್ ಕಟ್ ಆಗಿರೋ ಅಡುಗೆ ಕೂಡ ಅಪ್ಲೋಡ್ ಮಾಡೋದು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಜಾಮೂನೆಲ್ಲ ಕಟ್ಬಿಟ್ಟು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೆ ಫ್ರೆಂಡ್ಸ್. ಬಟ್ ಏನು ಪ್ರಾಬ್ಲಮ್ ಆಗಿಲ್ಲ. ಜಾಮೂನ್ದು ಏನಾಯಿತು ಅಂದರೆ ಕ್ವಾಂಟಿಟಿ ಸ್ವಲ್ಪ ಅದೇನು ಹೇಳ್ತಾರೆ ಈಸ್ಟಲ್ಲಿ ಹಾಕಿದಾಗ ಏನು ಯಾವ ಇದು ಬರುತ್ತೋ ಆ ಥರ ಸ್ವಲ್ಪ ದೊಡ್ಡದಾಗ್ಬಿಟ್ಟಿತ್ತು ಅಷ್ಟೇ. ಅದಕ್ಕೆ ನೋಡಿ ಉಂಡೆ ಮಾಡಿ ಮಾಡಿ ಹಾಕ್ತಾಯಿದ್ದೀನಿ. ಸೈಜ್ ಸ್ವಲ್ಪ ದೊಡ್ಡದಾಗಿರುತ್ತಲ್ವ, ಹಾಗಾಗಿ ನಾನು ಮಾಡಾದಮೇಲೆ ಮತ್ತೆ ವೀಡಿಯೋನ ಮತ್ತೆ ತೋರಿಸಿಲ್ಲ ಅನ್ಕೋತೀನಿ ನಾನು. ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಇರಬೇಕು ಫ್ರೆಂಡ್ಸ್, ಸ್ವಲ್ಪ ಇರಬೇಕು, ತುಂಬ ಬಿಸಿ ಅಲ್ಲ, ಇದು ಬಿಸಿ ಇರಬೇಕು. ಆವಾಗ ಏನಾಗುತ್ತೆ ಬೇಗ ನೆನೆಯುತ್ತೆ, ನಿಮಗೆ ತಿನ್ಬೋದು ಸಂಜೆನೇ. ನೋಡಿ ಅಮ್ಮನ ರೆಡಿ ಮಾಡಿ ಅಲ್ಲೇ ಆಟ ಆಡ್ಕೊಂಡಿದ್ದಾರೆ. ಎಲ್ಲ ಫುಲ್ ಆಡ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಜಾಮೂನ್ದು ಆಯಿತು ಫ್ರೆಂಡ್ಸ್, ಜಾಮೂನೆಲ್ಲ ಕರ್ಬಿಟ್ಟಿತ್ತು. ಅದಾದಮೇಲೆ ಈಗ ಮಶ್ರೂಮ್ ಇತ್ತಲ್ವ, ಮಶ್ರೂಮ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಮ್ಮು ಅಲ್ಲಿ ರೋಡಿಗೆ ಹೋಗೋಕ್ಕೆ ಹೋದ್ಲು. ಹಾಗಾಗಿ ಮಶ್ರೂಮ್ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಲೇಟ್ ಆಗುತ್ತೆ ಬರೋದು, ಏನು ಬೇಕಾದ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅಪ್ಪ ಮಂಜು ನೋಡೋ, ಅಮ್ಮು ನೋಡು. ಒಂದು ನಿಮಿಷ ಸುಮ್ಮನೆ ಇರ್ತಾಯಿಲ್ಲ ಫ್ರೆಂಡ್ಸ್ ಅಮ್ಮು ವಿಡಿಯೋ ಮಾಡುವಾಗ. ಬಟ್ ನಾವು ಅಲ್ಲಿದ್ದೀವಿ ಅನಿಸ್ತಾಯಿದೆ. ಬಟ್ ನಾಯಿ ಬರ್ತದೆ ಬಾ. ವಾಯ್ಸ್ ಓವರ್ ಕೊಡುವಾಗ ನಾನು ಶಾಪಲ್ಲಿದ್ದೀನಿ. ಆ್ಯಕ್ಚುಲಿ ಲೇಟ್ ಬೇರೆ ಆಗೋಗಿದೆ ಅಂತೇಳ್ಬಿಟ್ಟು ವಾಯ್ಸ್ ಹೇಗಾರು ಇರಲಿ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮಕ್ಕಳದೊಂದು ಕಡೆ ಗಲಾಟೆ, ಈ ಕಡೆ ರೋಡ್ ಬೇರೆ, ಈ ಕಡೆ ಗಾಡಿ ವೆಹಿಕಲ್ಸು. ಸಾರಿ ಫ್ರೆಂಡ್ಸ್ ಡಿಸ್ಟರ್ಬೆನ್ಸ್ ಆದರೆ. ಹಾಗೆಯೇ ಬೇಗ ಒಂದೊಂದೇ ಮಾಡ್ಕೊತಿದ್ದೀನಿ. ಆಮೇಲೆ ಹಾಫ್ ಬಾಯ್ಲಿಂಗ್ ಮೆಥಡನ್ನ ಮಾಡಿ, ಅದೇ ಡಾರ್ಕ್ ಚಾಕ್ಲೇಟ್ ಇಟ್ಟಿದ್ನಲ್ವ ಫ್ರೆಂಡ್ಸ್, ಹಾಫ್ ಬಾಯ್ಲಿಂಗ್ ಮೆಥಡ್ ಮಾಡಿದೆ. ಅದಾದಮೇಲೆ ಇದಕ್ಕೆ ಕೂಡ ಸಕ್ಕರೆದು ಏನು ಹೇಳ್ತಾರೆ ಕೇಕ್ ಮಾಡುವಾಗ ಓರಿಯೋ ಬಿಸ್ಕೆಟ್ ಇತ್ತಲ್ವ, ಓರಿಯೋ ಬಿಸ್ಕೆಟಲ್ಲಿ ವೈಟ್ ಕಲರ್ ಇತ್ತಲ್ವ, ಅದು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟೆ ಫ್ರೆಂಡ್ಸ್. ನಾನು ಅದನ್ನು ಕೂಡ ಕರಗಿಸ್ದೆ ಅಂದರೆ ಅದು ಹಾಫ್ ಬಾಯ್ಲ್ ಮೆಥಡಲ್ಲೇ ಮಾಡಿದೆ. ಆವಾಗ ಅದು ಕೂಡ ಸ್ವಲ್ಪ ಕರಗ್ತು. ಜೊತೆಗೆ ಎರಡನ್ನೂ ಮಿಕ್ಸ್ ಮಾಡಿದಾಗ ನೋಡಿ ಇಷ್ಟು ಟೆಕ್ಸ್ಚರ್ ಬಂತು. ಬೇಗ ಆಗೋಯ್ತು, ಟೈಮ್ ಕೂಡ ಆಗೋಯ್ತು ಮಕ್ಕಳು ಅದು ಇದು ಅಂದ್ಕೊತ. ಅದಾದಮೇಲೆ ನಾನು ಡೆಕೋರೇಟ್ ಮಾಡೋದೆಲ್ಲ ತೋರಿಸ್ಲಿಲ್ಲ. ಅಮ್ಮಗೆ ಈ ಥರ ಕುತ್ಕೊ ಅಂತ ಅವಳಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆರತಿ ಎಲ್ಲ ಮಾಡೋಣ ಅಂತ. ಹೆಣ್ಮಗು ಫ್ರೆಂಡ್ಸ್ ಎಲ್ಲ ಮಾಡಬೇಕು.
ಕ್ಲಿಪ್ ಈ ಥರ ಏರ್ ಬ್ಯಾಂಡ್ ಹಾಕಿದರೆ ಅವಳು ಏನೆಲ್ಲ ಮಾಡ್ಕೊಂಡಿದ್ದಾಳೆ. ಹೂವು ಆಮೇಲೆ ಈ ಥರ ಮಾಡಿದೆ, ಮುಡಿಸಿದೆ. ಯಾರನ್ನೂ ಕರೆದಿರಲಿಲ್ಲ ಅಲ್ವಾ ಫ್ರೆಂಡ್ಸ್. ನೆಕ್ಸ್ಟ್ ಇಳ್ದಾಗಿ ಒನ್ ಡೇ ಆದಮೇಲೆ ನೆಕ್ಸ್ಟ್ ಡೇಗೆ ಮಂಜು ಬರ್ತಡೇ ಇರುತ್ತೆ. ಹಾಗಾಗಿ ನಾನು ಜಾಸ್ತಿ ಟೆನ್ಷನ್ ತೊಗೊಂಡು ಮಾಡಲಿಲ್ಲ. ಆದರೂ ಮಾಡಲೇಬೇಕಲ್ವಾ, ಅವಳಿಗೂ ಬರ್ತಡೇ ಅಂತೇಳ್ಬಿಟ್ಟು ಇಷ್ಟೆಲ್ಲ ಮಾಡಿದ್ದೆ ರಿಸ್ಕ್ ತೊಗೊಂಡು. ನನ್ನ ಹಸ್ಬೆಂಡು ಇಷ್ಟೆಲ್ಲ ಯಾಕೆ ಮಾಡೋಕ್ಕೆ ಹೋದೆ ಹಾಗೆ ಹೇಗೆ ಅಂತ ಹೇಳಿದ್ರು. ಆದರೂ ನಮಗೂ ಒಂದು ಖುಷಿ ಇರುತ್ತಲ್ವ, ಹೆಣ್ಣು ಆಗಲಿ ಗಂಡೇ ಆಗಲಿ ಮಾಡಲೇಬೇಕು. ಬಟ್ ನೆಕ್ಸ್ಟು ಫ್ಯೂಚರಲ್ಲಿ ಹೀಗೆ ಇರುತ್ತೆ ಫ್ರೆಂಡ್ಸ್. ಯಾಕೆಂದರೆ ಇಬ್ಬರು ಒಂದೊಂದು ಡೇ ಅಷ್ಟೇ ಗ್ಯಾಪ್ ಇರೋದ್ರಿಂದ ಒಂದಿನ ನೋಡಿ, ಈಗ 24th ಇವ್ರದ್ದಿದೆ, 25th ಅವಳದಿದೆ. ಆಲ್ರೆಡಿ ಇದು ತುಂಬಾ ಒಂದು ವಾರ ಲೇಟೇ ಆಗಿದೆ ಫ್ರೆಂಡ್ಸ್. ಮತ್ತು ಡೇಟ್ ನೋಡಿ ಮತ್ತೆ ಬೈಬೇಡಿ. ನೋಡಿ ಅರಶಿನ ನಾನು ಅಲ್ಲಿ ಇಟ್ಬಿಟ್ಟು ಹೋಗಿದ್ದೀನಿ ನೋಡಿ, ಅರಶಿನ ಇಲ್ಲಿಗೆ ಹಚ್ತಾ ಇದ್ದಾನೆ. ನಾವು ಹಚ್ಕೊಳೋದು ನೋಡ್ತಾನಲ್ವ, ಹಾಗಾಗಿ ಅವನು ಇದು ಮಾಡ್ತಾನೆ. ಅವರು ಡ್ಯಾಡಿ ಬಂದಿರಲಿಲ್ಲ, ಶಾಪಲ್ಲಿದ್ದರು, ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು. ಹಾಗಾಗಿ ಅವರಿಗೆ ವಿಡಿಯೋ ಕಾಲ್ನ ಮಾಡ್ತಾಯಿದ್ದೀನಿ ನಾನು. ನೋಡಿ ಕೇಕ್ ನೋಡಿ ಎಷ್ಟು ಚೆನ್ನಾಗಿ ಬಂತು. ಹಾಗೆ ಇದು ಆ ಕ್ರೀಮ್ ಚಸ್ಟರ್ಡ್ ಮಾಡಿದ್ನಲ್ಲ, ಅದನ್ನು ಇದ್ರ ಮೇಲೆ ಹಾಕಿ ಒಂದು ಲೇಯರ್ ಕಟ್ ಮಾಡಿ ಶುಗರ್ ಸಿರಪ್ ಹಾಕಿ ಈ ಥರ ಮಾಡಿರೋದು. ಒಂದು ಲೇಯರ್ ಕಟ್ ಮಾಡಿದ್ದೀನಿ, ಇಲ್ಲ ನನಗೂ ಸರಿ ಜ್ಞಾಪನ ಫ್ರೆಂಡ್ಸ್. ಕಟ್ ಮಾಡಿಲ್ಲ, ಅದ್ರ ಮೇಲೆ ಸ್ವಲ್ಪ ಶುಗರ್ ಸಿರಪ್ ಎಲ್ಲ ಹಾಕ್ಬಿಟ್ಟು ಈ ಥರ ಮಾಡಿ ಜೆಮ್ಸ್ನ ಡೆಕೋರೇಷನ್ ಮಾಡಿದ್ದೀನಿ. ಅದಾದಮೇಲೆ ಇದು ನೋಡಿ ಅಮ್ಮ ಹುಟ್ಟಿದ್ದು ಮೊದಲನೇ ದಿನದ ಫೋಟೋ. ಇದು ಮನೆ ಕರ್ಕೊಂಡು ಅದಾದಮೇಲೆ ಇದು ಕೂಡ ಹಾಸ್ಪಿಟ್ಲಲ್ಲಿ ಮಂಜು ಅಮ್ಮನ ನೋಡೋಕೆ ಬಂದಿದ್ದೆ ಹಾಗಾಗಿ ಇದು 1 month ಫೋಟೋ ಫ್ರೆಂಡ್ಸ್ ಅಮ್ಮದು. ನೋಡ್ತಾ ಇದ್ರೆ ಒಂದು ಕಡೆ ನಗು ಬರ್ತಾಯಿತ್ತು, ಒಂದು ಕಡೆ ಎಮೋಷ್ನಲ್ಲು ಆಗ್ತಾಯಿತ್ತು. ನೋಡಿ ಇಷ್ಟು ಚಿಕ್ಕ ಮಗುನ ಅಷ್ಟು ಇದು ಮಾಡಿದಲ್ಲ ಅಂತ. ಏನೋ ಒಂದು ಗುಡ್ ಮೆಮೊರಿ ನಮ್ಮದು. ನಿಜವಾಗ್ಲೂ ನಮ್ಮದೆಲ್ಲ ಇಷ್ಟು ಚಿಕ್ಕ ಮಗುದು ಫೋಟೋಸೇ ಇಲ್ಲ. ಇಲ್ಲಾದರೂ ಇದೆಯಲ್ಲ ಅನ್ನೋದು ಒಂದು ಖುಷಿ ಅಷ್ಟೇ. ಈ ರೀಲ್ಸ್ ಎಲ್ಲ ಬೇಕು ಅಂತಂದರೆ, ಸೌಂಡ್ ಬೇಕು ಅಂತಂದರೆ ಯೂಟ್ಯೂಬಲ್ಲಿ ಕೂಡ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಕೂಡ ಹೋಗಿ ನೋಡ್ಬೋದು ನೀವು. 2 ರೀಲ್ಸ್ ಅಪ್ಲೋಡ್ ಮಾಡಿರೋ ಅಂಥದ್ದಿದ್ದು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ವಿಡಿಯೋಸ್ ಎಲ್ಲ ಯೂಟ್ಯೂಬ್ ಶಾರ್ಟ್ಸಲ್ಲೂ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಯಾರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್.